ಯಾಕೆ ನಿನಗಿಷ್ಟು ಕೋಪ, ಯಾಕೆ ನಿನಗಿಷ್ಟು ಕೋಪ, ಯಾಕೆ ಯಾರ ಹತ್ರನೂ ಸೇರಲ್ಲ, ಯಾಕೆ ಯಾರ ಹತ್ರನೂ ಮಾತಾಡಲ್ಲ? ಈ ಥರ ಇದ್ದರೆ ನೀನು ಜನಗಳ ಹತ್ರ ಹೊಂದಾಣಿಕೆಯಿಂದ ಇರೋಕ್ಕಾಗಲ್ಲ, ನೀನು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅಂತ. ನಂಬಿದವರೆಲ್ಲ ದ್ರೋಹ ಮಾಡಿದ್ರೆ ಯಾರನ್ನ ನಂಬಬೇಕು ಅಂತ. ಕರೆಕ್ಟ್ ಅಲ್ವಾ? ಅದಕ್ಕೆ ಇತ್ತೀಚೆಗೆ ಯಾರ ಮೇಲೆ ನಂಬಿಕೆ ಬರ್ತಾಯಿಲ್ಲ. ಯಾರು ನೋಡಿದ್ರು ನಂಬಬೇಕು ಅಂತ ಅನ್ನಿಸ್ತಾ ಇಲ್ಲ. ನಾನಾಯ್ತಾ, ನನ್ನ ಕೆಲಸ ಆಯಿತಾ, ನನ್ನ ಫ್ಯಾಮಿಲಿ ಆಯಿತಾ, ಸಾಕು. ಯಾರನ್ನೂ ನಂಬಿ ನಮಗೇನಾಗಬೇಕಾಗಿದೆ? ಅವ್ರ ಜೀವನ ಅವ್ರಿಗೆ ಇಂಪಾರ್ಟೆಂಟ್ ಅಲ್ವಾ? ನಮ್ಮ ಕಷ್ಟಕ್ಕೆ ಯಾರೂ ಆಗಲ್ಲ. ಬೇರೆಯವ್ರ ಕಷ್ಟಕ್ಕೆ ನಾವಾದಷ್ಟು ನಮ್ಮ ಕಷ್ಟಕ್ಕೆ ನಾವು ಆಗಿದ್ದಿದ್ರೆ ಇವತ್ತು ಇನ್ನೊಬ್ಬರ ಹತ್ರ ಬೇಡೋಂಥ ಅವಶ್ಯಕತೆ ಬರ್ತಿರಲಿಲ್ಲ. ಸಾಧ್ಯವಾದಷ್ಟು ನಮ್ಮನ್ನು ನಾವು ನಂಬಿ ಬದುಕೋಣ. ಬೇರೆಯವ್ರನ್ನ ನಂಬಿ ಮೋಸ ಹೋಗಿ ಅವ್ರನ್ನ ತಪ್ಪು ಅನ್ನೋ ಬದಲು ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದು ನಮ್ಮ ತಪ್ಪು ಅಂತ ಅಂದ್ಕೊಂಡು ಇನ್ನು ಮುಂದೆ ನಮ್ಮ ಲೈಫ್ನ ನಾವು ನೋಡ್ಕೊಳ್ಳೋಣ.